ಹಲೋ ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ಬುಧವಾರ ಮತ್ತು ಗುರುವಾರದ ವ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ? ಈಗ ನಾನು ಬುಧವಾರ ಮಧ್ಯಾಹ್ನ ಒಂದು 3 ಗಂಟೆ ಮೇಲಿಂದ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಇಂದಿನ ದಿನ ನೈಟು ನಾನು ಡೋರ್ ಮ್ಯಾಟ್ಸ್ನಲ್ಲಿ ನೆನೆಸಿಟ್ಟಿದ್ದೆ. ಈಗ ಡೋರ್ ಮ್ಯಾಟ್ಸ್ನೆಲ್ಲ ವಾಶ್ ಮಾಡಿ ಒಣಗಾಕೋಣ ಅಂತಂದ್ಬಿಟ್ಟು ಈ ಕೆಲಸ ಮಾಡ್ತಾಯಿದ್ದೀನಿ. ಹಾಗೆ ನನಗೆ ಅವಾಗವಾಗ ಒಂದಿಷ್ಟು ಕಮೆಂಟ್ಸ್ ಬರ್ತಾ ಇರುತ್ತೆ, ಹೇಗೆ ನೀವು ಇಷ್ಟೊಂದು ಕೆಲಸನ ಮಾಡ್ತೀರಾ ಮತ್ತು ಮನೇನ ಇಷ್ಟೊಂದು ನೀಟಾಗಿ ಯಾವ ರೀತಿಯಾಗಿ ಇಟ್ಕೊಳ್ತೀರಾ, ನಿಮಗೆ ಬೋರ್ ಆಗೋದಿಲ್ವಾ ಅಂತೆಲ್ಲ ಕಮೆಂಟ್ ಮಾಡ್ತಾ ಇರ್ತಾರೆ. ನನಗೂ ಒಂದೊಂದು ಸಲ ಅನ್ನಿಸ್ತಾ ಇರುತ್ತೆ ಎಷ್ಟು ಕೆಲಸನಪ್ಪ ಅಂತ ಅನ್ನಿಸ್ತಾ ಇರುತ್ತೆ. ಆಮೇಲೆ ನಾನು ಹೇಳ್ತಾ ಇರ್ತೀನಲ್ವಾ, ಕೆಲವೊಂದಿಷ್ಟು ಮೋಟಿವೇಶ್ನಲ್ ವೀಡಿಯೋಸನ್ನು ನೋಡಿ ನಾನು ಮೋಟಿವೇಟ್ ಆಗಿ ನಾನು ಮನೆ ಕೆಲಸಗಳನ್ನು ಮಾಡ್ಕೊಳ್ತಾ ಇರ್ತೀನಿ. ಆಮೇಲೆ ಇವಾಗ ಈ ಫಾರ್ ಎಕ್ಸಾಂಪಲ್ ಆಗಿ ಬಟ್ಟೆ ವಾಶ್ ಮಾಡೋದಿರ್ಬೋದು, ಇಷ್ಟೇನಾ ಈ ಕೆಲಸ, ಬಟ್ಟೆ ವಾಶ್ ಮಾಡಿ ಒಣಗಾಕ್ಬಿಟ್ರೆ ಈ ಕೆಲಸ ಮುಗಿಯುತ್ತಲ್ವಾ ಅಂತಂದ್ಬಿಟ್ಟು ಇಷ್ಟೇನಾ ಅಂತ ಅನ್ಕೊತೀನಿ. ಆವಾಗ ಆ ಕೆಲಸನ ಮಾಡಿ ಮುಗಿಸ್ತಾ ಇರ್ತೀನಿ ಆರಾಮಾಗಿ ನಾನು. ಆಮೇಲೆ ನನಗೆ ಕೆಲಸಗಳು ಎಲ್ಲಿಂದಲ್ಲೇ ಇದ್ದರೆ ನನಗೆ ಮನಸ್ಸು ಅಷ್ಟೇ ಒಂಥರ ಇರುತ್ತೆ, ನೆಮ್ಮದಿ ಅಂತಲೇ ಇರೋದಿಲ್ಲ. ಆ ಕೆಲಸನ ಮಾಡಿ ಮುಗಿಸ್ಬಿಟ್ರೆ ನಾನು ಆರಾಮಾಗಿರ್ತೀನಿ. ಆ ಕೆಲಸನ ಪೆಂಡಿಂಗ್ ಇಟ್ಕೊಂಡಿದ್ದೀನಿ ಅಂತಂದರೆ ಆ ಕೆಲಸ ಮಾಡಲಿಲ್ಲ ಅಂತಂದ್ಬಿಟ್ಟು ಇನ್ನೊಂದು ಕೆಲಸದ ಕಡೆ ನಾನು ಗಮನ ಕೊಡೋದಕ್ಕೇ ಆಗೋದಿಲ್ಲ. ಹಾಗಾಗಿ ನಾನು ಒಂದು ಕೆಲಸ ಮಾಡಿದ ತಕ್ಷಣ ಇನ್ನೊಂದು ಕೆಲಸ ಮಾಡ್ತೀನಿ. ನನಗೇನಾದರೂ ಒಂದು ಸ್ವಲ್ಪ ಸುಸ್ತಾಯಿತು ಅಂತಂದರೆ ಒಂದು 10-15 ಮಿನಿಟ್ಸು ಮಲ್ಕೊಂಡು ರೆಸ್ಟ್ ಮಾಡಿ ಆಮೇಲೆ ಕೆಲಸಗಳನ್ನು ಮಾಡ್ಕೊಳ್ತೀನಿ. ಒಟ್ಟಾರೆಯಾಗಿ ನಾನು ಆ ದಿನದಲ್ಲಿ ಏನೇನು ಕೆಲಸಗಳು ಮಾಡಬೇಕು ಅಂತ ಅಂದ್ಕೊಂಡಿರ್ತೀನೋ ಆದಷ್ಟು ನಾನು ಆ ಕೆಲಸಗಳನ್ನು ಕಂಪ್ಲೀಟ್ ಮಾಡ್ಕೊಳ್ತಾ ಇರ್ತೀನಿ. ನೆಕ್ಸ್ಟ್ ಇವಾಗ ಡೋರ್ ಮ್ಯಾಟ್ಸ್ನೆಲ್ಲ ವಾಶ್ ಮಾಡಿ ಮಾಸ್ಟರ್ ಬೆಡ್ರೂಮ್ ಬಾಲ್ಕನಿ ಇದೆ ಅಲ್ವಾ, ಅಲ್ಲಿ ಒಣಗಾಕಿದ್ದೀನಿ. ಇವಾಗ ಇದು ಬಂದುಬಿಟ್ಟು ಕಿಚನ್ ಟವಲ್ಸು ಅದನ್ನೆಲ್ಲ ವಾಶ್ ಮಾಡಿ ಇಲ್ಲಿ ನಮ್ಮ ಬ್ರದರ್ ಇನ್ ಲಾ ರೂಮು ಅಂತ ಹೇಳ್ತಾ ಇರ್ತೀನಲ್ಲ, ಆ ರೂಮ್ ಬಾಲ್ಕನಿಯಲ್ಲಿ ಇಲ್ಲಿ ಒಣಗಾಕ್ತಾ ಇದ್ದೀನಿ. ಡೋರ್ ಮ್ಯಾಟ್ಸ್ ಏನಿಲ್ಲ ಅಂತಂದರೂ ಒಂದು 10-12 ಡೋರ್ ಮ್ಯಾಟ್ಸ್ ಇರುತ್ತೆ. ಆ ಬಾಲ್ಕನಿಯಲ್ಲೇ ಎಲ್ಲ ಸರಿ ಹೋಗ್ಬಿಡುತ್ತೆ ಜಾಗ ಎಲ್ಲನೂ. ಹಾಗಾಗಿ ನಾನು ಈ ಬಾಲ್ಕನಿಯಲ್ಲಿ ಹಾಕ್ತಾ ಇರ್ತೀನಿ. ನೆಕ್ಸ್ಟ್ ಇವಾಗ ಈ ಬೀನ್ ಬ್ಯಾಗ್ ಮೇಲೆ ಎಷ್ಟೊಂದು ಧೂಳು ಕುತ್ಕೊಂಡಿರುತ್ತೆ ಅಂತಂದರೆ ತುಂಬಾ ಧೂಳು ಕುತ್ಕೊಂಡಿರುತ್ತೆ. ನಾನು ಅವಾಗವಾಗ ಒಂದು ಒದ್ದೆ ಬಟ್ಟೆಯಿಂದ ಕ್ಲೀನ್ ಮಾಡ್ಕೊಳ್ತಾನೆ ಇರ್ತೀನಿ, ಆದ್ರೂ ಈ ಬೀನ್ ಬ್ಯಾಗ್ ಮೇಲೆ ಧೂಳು ಅನ್ನೋದು ಹೋಗ್ತಾನೆ ಇರೋದಿಲ್ಲ. ಹಾಗಾಗಿ ಇಲ್ಲಿ ಟಾಯ್ಲೆಟಲ್ಲಿ ತೊಗೊಂಡ್ಬಂದ್ಬಿಟ್ಟು ಒಂದು ವಾಟರ್ ಗನ್ನಿಂದ ಈ ಬೀನ್ ಬ್ಯಾಗನ್ನು ಕ್ಲೀನ್ ಮಾಡ್ತಾ ಇದ್ದೀನಿ. ನನಗೆ ಅದಕ್ಕೇ ಈ ಲೆದರ್ ಸೋಫಾ ಅಂತಂದರೆ ಇಷ್ಟನೇ ಆಗೋದಿಲ್ಲ. ನನ್ನ ಹಸ್ಬೆಂಡ್ಗೆ ಲೆದರ್ ಸೋಫಾ ಅಂತಂದರೆ ತುಂಬಾ ಇಷ್ಟ ಆಗುತ್ತಂತೆ. ನಾವಿನ್ನೂ ಸೋಫಾ ತೊಗೊಂಬಂದಿಲ್ವಲ್ಲ, ಅವ್ರು ಹೇಳ್ತಾ ಇರ್ತಾರೆ ನಾವು ಸೋಫಾ ತೊಗೊಂಬರೋದಾದರೆ ಲೆದರ್ ಸೋಫಾನ ತೊಗೊಂಬರೋಣವಾ ಅಂತ ಹೇಳ್ತಾ ಇರ್ತಾರೆ. ನಾನು ಅದಕ್ಕೆ ಹೇಳ್ತಾ ಇರ್ತೀನಿ, ನೀವು ಕೊಡಿಸೋದಾದರೆ ನನಗೆ ವುಡನ್ ಸೋಫಾ ಕೊಡಿಸಿ, ಇಲ್ಲ ಅಂತಂದರೆ ನನಗೆ ಸೋಫಾನೇ ಕೊಡಿಸ್ಬೇಡಿ, ನಾನು ಹಿಂಗೆ ಇಟ್ಕೊಂಡಿರ್ತೀನಿ ಚೇರ್ಸಲ್ಲೇ ಅಂತ ಹೇಳ್ತಾ ಇರ್ತೀನಿ. ಕ್ಲೀನಿಂಗ್ ತುಂಬಾ ಕಷ್ಟ ಆಗುತ್ತೆ ಲೆದರ್ ಸೋಫಾದಲ್ಲಿ ನಾನು ನೋಡಿದಾಗೆ ಈ ಒಂದು ಬೀನ್ ಬ್ಯಾಗಿಂದ. ಆಮೇಲೆ ಈಟೂ ತುಂಬ ಆಗುತ್ತಂತೆ. ಸಮ್ಮರ್ ಟೈಮಲ್ಲೆಲ್ಲ ಇದ್ರ ಮೇಲೆ ಕುತ್ಕೊಂಡ್ರೆ ತುಂಬ ಈಟ್ ಅನ್ನೋದು ಇರುತ್ತೆ ಮತ್ತು ಬೆನ್ನೆಲ್ಲ ನೆಂದೋಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಹಾಗಾಗಿ ನನಗೆ ಈ ಲೆದರ್ ಸೋಫಾಗಿಂತ ವುಡನ್ ಸೋಫಾ ನನಗೆ ತುಂಬ ಇಷ್ಟ ಆಗುತ್ತೆ. ತಗೊಳೋದಾದರೆ ನಾವು ವುಡನ್ ಸೋಫಾನೇ ತಗೊತೀವಿ. ನೆಕ್ಸ್ಟ್ ಆಮೇಲೆ ನಾನು ಬುಧವಾರ ಮತ್ತೇನು ವೀಡಿಯೋಸ್ ಮಾಡ್ಕೊಂಡಿಲ್ಲ. ಗುರುವಾರ ಬೆಳಗ್ಗೆ ನಾನು ಇವಾಗ ಮನೆ ಒರೆಸ್ತಾ ಇದ್ದೀನಿ. ಶುಕ್ರವಾರ ಬೆಳಗ್ಗೆ ನಾನು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು ಅಂತಂದರೆ ಇವಾಗ ಮನೆ ಕಸ ಗುಡಿಸ್ಕೊಂಡು ಮನೆ ಒರೆಸ್ಕೊಂಡು ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಮಾಡೋಷ್ಟರಲ್ಲಿ ಲೇಟ್ ಆಗಿಬಿಡುತ್ತೆ, ಒಂದು 7 ಗಂಟೆ ಆಗೋಗ್ಬಿಡುತ್ತೆ. ಹಾಗಾಗಿ ಹಿಂದಿನ ದಿನವೇ ಮನೆಯೆಲ್ಲ ಒರೆಸ್ಕೊಂಡು ಶುಕ್ರವಾರ ದಿನ ಕಿಚನ್ನು ಮತ್ತು ಹಾಲನ್ನ ಒರೆಸ್ಕೊಂಡು ಪೂಜೆ ಮಾಡೋದಕ್ಕೆ ಸರಿ ಹೋಗ್ಬಿಡುತ್ತೆ ಅಂತಂದ್ಬಿಟ್ಟು ಈ ರೀತಿಯಾಗಿ ಪ್ಲಾನ್ ಮಾಡ್ಕೊಂಡು ಒಬ್ಬರು ಕಮೆಂಟ್ ಸಹ ಮಾಡಿದ್ರು ಇದೇ ರೀತಿಯಾಗಿ, ನನಗೆ ಶುಕ್ರವಾರ ದಿನ ಮನೆಯೆಲ್ಲ ಒರೆಸಿದ್ರೇ ಮನಸ್ಸಿಗೆ ಸಮಾಧಾನ ಅಂತ ಅನಿಸೋದು, ಹಾಗಾಗಿ ಪೂಜೆ ಮಾಡೋದಕ್ಕೆ ಒಂದು ಸ್ವಲ್ಪ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿದ್ದಕ್ಕೆ ಒಬ್ಬರು ಕಮೆಂಟ್ ಮಾಡಿದರು. ಒಂದು ಕೆಲಸ ಮಾಡಿ ಗುರುವಾರದ ದಿನವೇ ಮನೆಯೆಲ್ಲ ಒರೆಸ್ಬಿಡಿ, ಶುಕ್ರವಾರದ ದಿನ ಕಿಚನ್ನು ಮತ್ತು ಹಾಲು ಒರೆಸ್ಬಿಟ್ಟು ಪೂಜೆ ಮಾಡಿ, ಆವಾಗ ನೀವು ಸೂರ್ಯೋದಯಕ್ಕಿಂತ ಮುಂಚೆನೇ ಪೂಜೆಯನ್ನು ಮುಗಿಸ್ಕೊಳ್ತೀರಾ ಅಂತಂದ್ಬಿಟ್ಟು ಕಮೆಂಟ್ ಮಾಡಿದರು. ನನಗೆ ಹೌದಲ್ವಾ, ಈ ರೀತಿಯಾಗಿ ಮಾಡಿದ್ರೆ ಚೆನ್ನಾಗಿರುತ್ತೆ, ಒಂದೇ ದಿನ ಮಾಡಬೇಕು ಅಂತಂದರೆ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಇವಾಗ ಈ ರೀತಿಯಾಗಿ ಅಭ್ಯಾಸ ಮಾಡ್ಕೊಳ್ತಾ ಇದ್ದೀನಿ.
ನಾನು ಮದುವೆ ಆದಮೇಲಿಂದ ನಮ್ಮ ಮನೆ ದೇವ್ರ ವಾರ ಬಂದ್ಬಿಟ್ಟು ಶುಕ್ರವಾರ ಆಗಿರೋದ್ರಿಂದ ಶುಕ್ರವಾರ ದಿನ ನಾನು ಬೇಗನೆ ಪೂಜೆ ಮುಗಿಸ್ಕೊಳ್ತಾ ಇದ್ದೆ. ನಾವು ಮದುವೆ ಆದ ವಾಸದ್ರಲ್ಲಿ ಒಂದು ರೆಂಟ್ ಮನೆಯಲ್ಲಿ ಇದ್ವಿ. ಅದೊಂದು ಸ್ವಲ್ಪ ಚಿಕ್ಕ ಮನೆಯೇ ಆಗಿತ್ತು. ಅದೂ 2 BHK ಮನೆಯೇ, ಆದರೆ ಒಂದು ಸ್ವಲ್ಪ ಚಿಕ್ಕದಾಗಿತ್ತು. ನಾನೊಂದು 3 ಗಂಟೆಗೆ ಎದ್ದಿದ್ದೀನಿ ಅಂತಂದರೆ ಮನೆ ಕಸ ಗುಡಿಸ್ಕೊಂಡು ಒರೆಸೋಷ್ಟರಲ್ಲಿ ಒಂದು 4 ಗಂಟೆ ಆಗಿಬಿಡ್ತಾಯಿತ್ತು. ನಾನು ಸ್ನಾನ ಮುಗಿಸ್ಕೊಂಡು ಬರೋಷ್ಟರಲ್ಲಿ 4:15. ಇನ್ನು ಪೂಜೆ ಎಲ್ಲ ಮುಗಿಸೋಷ್ಟರಲ್ಲಿ ಆಲ್ಮೋಸ್ಟು ಸೂರ್ಯೋದಯಕ್ಕಿಂತ ಮುಂಚೆನೇ ನಾನು ಪೂಜೆಯನ್ನು ಮುಗಿಸ್ಕೊಂಡ್ಬಿಡ್ತಾ ಇದ್ದೆ. ಅದಾದಮೇಲೆ ನಾವು ಲೀಸ್ ಮನೆಗೆ ಬಂದ್ವಿ. ಅದೂ ಅಷ್ಟೇ 800 ಸ್ಕ್ವೇರ್ ಫೀಟ್ ಅಂತೆ ಆ ಮನೆ ಇದ್ದಿದ್ದು. ಅವಾಗೂ ಅಷ್ಟೇ 3 ಗಂಟೆಗೆ ಎದ್ದು ಎಲ್ಲ ಮನೆ ಕಸ ಗುಡಿಸಿ ಒರೆಸ್ಕೊಂಡು ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಮುಗಿಸೋಷ್ಟರಲ್ಲಿ ಸೂರ್ಯೋದಯಕ್ಕಿಂತ ಮುಂಚೆನೇ ನಾನು ಪೂಜೆಯನ್ನು ಮುಗಿಸ್ಕೊಂಡ್ಬಿಡ್ತಾ ಇದ್ದೆ. ಆದರೆ ಇವಾಗ ಈ ಮನೆ ಒಂದು ಸ್ವಲ್ಪ ದೊಡ್ಡದಾಗೇ ಇದೆ, 3 BHK ಮನೆ, ಮತ್ತು 1350 ಸ್ಕ್ವೇರ್ ಫೀಟ್ ಇರೋದಲ್ವ, ಹಾಗಾಗಿ ಒಂದು ಸ್ವಲ್ಪ ಕಷ್ಟ ಆಗ್ತಾ ಇತ್ತು. ನಾನು 3 ಗಂಟೆಗೆ ಎದ್ದು ಪೂಜೆ ಮಾಡೋಣ ಅಂತಂದ್ಬಿಟ್ಟು ಸುಮಾರು ಸಲ ಟ್ರೈ ಮಾಡಿದ್ದೀನಿ ಮನೆಗೆ ಬಂದಾಗಿಂದ. ನಾನು ಪೂಜೆ ಮುಗಿಸೋಷ್ಟರಲ್ಲಿ 7 ಗಂಟೆ ಆಗಿಬಿಡ್ತಾ ಇತ್ತು. 4 ಬಾಲ್ಕನಿಯಲ್ಲಿ ಕಸ ಗುಡಿಸಿ ಒರೆಸಿ, ಮತ್ತು ಮನೆಯೆಲ್ಲ ಕಸ ಗುಡಿಸಿ ಒರೆಸಿ, ಮತ್ತು ಹೊಸ್ಲು ಮುಂದೆ ಕಸ ಗುಡಿಸಿ ಒರೆಸಿ ನಾನು ಸ್ನಾನ ಮಾಡ್ಕೊಂಡು ಬಂದು ಆಮೇಲೆ ಹೊಸ್ಲ ಹತ್ರ ಎಲ್ಲ ರಂಗೋಲಿ ಹಾಕಿ ಮತ್ತು ದೇವ್ರ ಮನೆಯಲ್ಲೆಲ್ಲ ಪೂಜೆಗೆಲ್ಲ ರೆಡಿ ಮಾಡೋಷ್ಟರಲ್ಲಿ 7 ಗಂಟೆ ಆಗ್ಬಿಡ್ತಾ ಇತ್ತು. ಹೆಂಗಾದರೂ ಮಾಡಿದ್ರು ಸಹಿತ ನಾನೇನು ಮಾಡ್ತೀನಿ ಅಂತಂದರೆ ಕೆಲಸಗಳು ಒಂದು ಸ್ವಲ್ಪ ಲೇಟಾಗಾದರೂ ಪರವಾಗಿಲ್ಲ, ನನಗೆ ನೀಟಾಗಿ ಮಾಡಿದ್ರೇ ಮನಸ್ಸಿಗೆ ಸಮಾಧಾನ ಅಂತ ಅನಿಸೋದು. ಆಮೇಲೆ ನಾನು ಒಂದು ವಸ್ತುವನ್ನು ಒಂದು ಪ್ಲೇಸಿಂದ ತೆಗೆದ್ಮೇಲೆ ಮತ್ತು ಆ ವಸ್ತುವಿನ ಕೆಲಸ ಮುಗಿದ್ಮೇಲೆ ಅದೇ ಪ್ಲೇಸಲ್ಲೇ ತೊಗೊಂಡೋಗಿ ಹಾಗೆ ಇಟ್ಬಿಡಬೇಕು. ಕೆಲಸ ಎಲ್ಲ ಮುಗಿಯೋವರೆಗೂ ಆ ವಸ್ತುಗಳನ್ನು ಎಲ್ಲಂದ್ರೆ ಇಟ್ಕೊಳ್ಬೇಕು ಅಂತಂದರೆ ನನಗೆ ಅಷ್ಟಾಗಿ ಇಷ್ಟ ಆಗೋದಿಲ್ಲ. ಆದ್ದರಿಂದ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಓಡಾಡಿಕೊಂಡು ಕೆಲಸ ಮಾಡೋಷ್ಟರಲ್ಲೇ ನನಗೆ ಟೈಮ್ ಆಗಿಬಿಡುತ್ತೆ. ನೆಕ್ಸ್ಟ್ ಇವಾಗ ಮನೆ ಒರೆಸಿದ್ದಾಯಿತು, ಹಾಗೆ 4 ಬಾಲ್ಕನಿನೂ ಒರೆಸಿದ್ದಾಯಿತು. ಇವಾಗ ಹೊಸ್ಲು ಮುಂದೆ ಒರೆಸ್ತಾ ಇದ್ದೀನಿ. ಹಾಗೆ ಅಲ್ಲಿ ಗ್ರಿಲ್ಸ್ ಇರುತ್ತಲ್ವ, ಅಲ್ಲೆಲ್ಲ ಸೆಕ್ಯೂರಿಟಿಯವರು ಬಂದು ಒರೆಸ್ಕೊಂಡು ಹೋಗ್ತಾರೆ. ಆದರೆ ನಾನು ಇವತ್ತು ಮನೆ ಒರೆಸ್ತಾ ಇದ್ನಲ್ವ, ಒಂದು ಸ್ವಲ್ಪ ಧೂಳು ಕಾಣಿಸ್ತು, ಹಾಗಾಗಿ ಹಾಗೆ ಒಂದು ಸಲ ಒರೆಸ್ಕೊಂಡ್ಬಿಡ್ತೀನಿ. ನನಗೆ ಅವ್ರು ಮಾಡೋ ಕೆಲಸ ನಾನು ಯಾಕೆ ಮಾಡಬೇಕು ಅಂತ ನನಗೇನು ಆ ರೀತಿಯಾಗಿ ಅನಿಸೋದಿಲ್ಲ. ನನಗೆ ನಾವಿರೋ ಮನೆ ಹತ್ರ ನೀಟಾಗಿಲ್ಲ ಅಂತಂದರೆ ನಾನು ಅವ್ರು ಮಾಡಿಕೊಡ್ಲಿ, ಅವ್ರ ಕೆಲಸ ಇದು, ಇವ್ರು ಮಾಡಲಿ, ಇವ್ರ ಕೆಲಸ ಇದು ಅಂತ ನಾನು ಕಾಯೋದಕ್ಕೆ ಹೋಗೋದಿಲ್ಲ. ನಮ್ಮ ಮನೆ ಸುತ್ತಮುತ್ತ ನಾನು ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ನೆಕ್ಸ್ಟ್ ಇವಾಗ ಮನೆಯೆಲ್ಲ ಒರೆಸಿದ್ದಾಯಿತು. ಇವಾಗ ವಾಶ್ ಮಾಡಿರುವಂತಹ ಡೋರ್ ಮ್ಯಾಟ್ಸ್ನೆಲ್ಲ ಹಾಕ್ತಾಯಿದ್ದೀನಿ. ಇವಾಗಂತೂ ನನಗೆ ಡೋರ್ ಮ್ಯಾಟ್ಸು ಸಾಕಾಗ್ತಾನೇ ಇಲ್ಲ. ಅವಾಗೆಲ್ಲ ಒಂದು ಸಲಕ್ಕೆ ಒಂದು 6 ಮ್ಯಾಟ್ಸ್ ಆದರೆ ಸಾಕಾಗ್ತಾಯಿತ್ತು. ಒಂದು 12 ಮ್ಯಾಟ್ ಇಟ್ಕೊಂಡಿದ್ದೆ. ಇವಾಗ ಒಂದೇ ಸಲಿಗೆ ನನಗೆ ಒಂದು 12 ಮ್ಯಾಟ್ ಬೇಕು. ಹಾಗಾಗಿನೇ ಅಂತ ನನ್ನ ಹತ್ರ ಒಂದು 15-16 ಮ್ಯಾಟ್ ಇದೆ ಅಷ್ಟೇ. ಇವಾಗ ವಾಶ್ ಮಾಡಿರುವಂತಹ ಮ್ಯಾಟ್ಸ್ ಎಷ್ಟಿದೆಯೋ ಅಷ್ಟನ್ನು ಹಾಕ್ತೀನಿ. ಆಮೇಲೆ ಅವು ಒಣಗಿದ್ಮೇಲೆ ಮತ್ತೆ ಅವೇ ಮ್ಯಾಟ್ಸ್ನೇ ಯೂಸ್ ಮಾಡ್ತಾ ಇದ್ದೀನಿ ಸದ್ಯಕ್ಕೆ. ಮುಂದಕ್ಕೆ ತುಂಬ ಐಟಮ್ಸೇ ತಗೊಳ್ಳೋದಿದೆ. ನೆಕ್ಸ್ಟ್ ಇವಾಗ ಮನೆಯೆಲ್ಲ ಒರೆಸಿದ್ದಾದಮೇಲೆ ಹಾಗೆ ನಾನು ಟಿಫನ್ ಮಾಡಿದೆ. ಇವತ್ತು ಪುಳಿಯೋಗರೆನ ಟಿಫನ್ ಮಾಡಿದ್ದೀನಿ. ಸಾಂಬಾರು ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೆ, ಆದರೆ ಒಂದು ಸ್ವಲ್ಪ ಲೇಟ್ ಆಯ್ತಲ್ಲ, ಮನೆಯೆಲ್ಲ ಒರೆಸ್ಕೊಂಡು ಆಮೇಲೆ ಒಂದು ಸ್ವಲ್ಪ ಊರಿಂದ ಫೋನ್ ಕಾಲ್ಸ್ ಬಂತು. ಅವ್ರ ಜೊತೆ ಎಲ್ಲ ಮಾತಾಡಿಕೊಂಡು ಅಡುಗೆ ಮಾಡೋಷ್ಟರಲ್ಲಿ ಲೇಟ್ ಆಗಿಬಿಡ್ತು. ಹಾಗಾಗಿ ಟಿಫನ್ನೇ ಮಾಡಿದೆ. ಮಧ್ಯಾಹ್ನಕ್ಕೆ ಏನಾದರೂ ಮಾಡಿಕೊಂಡ್ರೆ ಆಯಿತು ಅಂತಂದ್ಬಿಟ್ಟು. ಆಮೇಲೆ ನೈಟ್ದು ಒಂದು ಸ್ವಲ್ಪ ಸಾಂಬಾರಿತ್ತು, ಸೊಪ್ಪು ಸಾಂಬಾರು, ಬಿಸಿ ರೈಸು ಮತ್ತು ಪುಳಿಯೋಗರೆ, ಈ ರೀತಿಯಾಗಿ ಇಬ್ಬರು ತಿನ್ಕೊಂಡ್ವಿ. ಅವರೊಂದು ಸ್ವಲ್ಪ ಸೊಪ್ಪು ಸಾಂಬಾರು, ರೈಸು, ಆಮೇಲೆ ಪುಳಿಯೋಗರೆ. ನಾನೊಂದು ಸ್ವಲ್ಪ ಸೊಪ್ಪು ಸಾಂಬಾರು, ರೈಸು, ಪುಳಿಯೋಗರೆ ಈ ರೀತಿಯಾಗಿ ತಿನ್ಕೊಂಡ್ವಿ. ನಾನಂತೂ ಫುಡ್ ಐಟಮ್ಸ್ ಒಂಚೂರು ವೇಸ್ಟ್ ಮಾಡೋದಕ್ಕೇ ಹೋಗೋದಿಲ್ಲ. ಅದರಲ್ಲೂ ರೈಸ್ ಐಟಮು ಅಂತೂ ಒಂದು ಹಗಲೂ ಸಹಿತ ನಾನು ಡಸ್ಟ್ಬಿನ್ಗೆ ಹಾಕೋದಕ್ಕೆ ಇಷ್ಟಪಡೋದಿಲ್ಲ. ಒಂದು ವೇಳೆ ಉಳಿದಿತ್ತು ಅಂತಂದರೆ ಇಲ್ಲಿ ನಮಗೆ ನಾಯಿಗಳು ಬರುತ್ತೆ, ಇಲ್ಲ ಅಂತಂದರೆ ಹಸುಗಳು ಬರುತ್ತೆ ಅಂತಂದರೆ ಅವುಗಳಿಗೆ ಹಾಕಿದ್ರೆ ಒಂದು ಸ್ವಲ್ಪ ಪುಣ್ಯ ಆದರೂ ಬರುತ್ತೆ. ಇಲ್ಲಂತೂ ಅವ್ಯಾವೂ ಬರೋದಿಲ್ಲ. ತೊಗೊಂಡೋಗಿ ನಾವು ಡಸ್ಟ್ಬಿನ್ಗೆ ಹಾಕಬೇಕು. ಆ ಡಸ್ಟ್ಬಿನ್ನಿಂದ ಅವರು ಒಂದು ಕಸದ ವ್ಯಾನ್ಗೆ ಹಾಕ್ತಾರೆ. ಅಲ್ಲೆಲ್ಲ ಮಿಕ್ಸ್ ಆಗಿ ಅವರು ಏನು ಮಾಡ್ತಾರೆ ಪಾಪ, ಇನ್ನು ಕಾಲಲ್ಲೇ ತುಳಿಬೇಕಲ್ವ, ಕಾಲಲ್ಲೆಲ್ಲ ತುಳಿತಾ ಇರ್ತಾರೆ. ಯಾಕೆ ಅಷ್ಟೊಂದು ವೇಸ್ಟ್ ಮಾಡೋದು ಅಂತಂದ್ಬಿಟ್ಟು ನಾನು ಆದಷ್ಟು ಫುಡ್ ಐಟಮ್ಸ್ ಒಂದು ಸ್ವಲ್ಪ ಕಡಿಮೆನೇ ಮಾಡ್ತಾ ಇರ್ತೀನಿ. ಒಂದು ವೇಳೆ ಏನಾದರೂ ಖಾಲಿ ಆಯಿತು ಅಂತಂದರೆ ಮತ್ತೆ ಮಾಡ್ಕೊಳ್ಬೋದಲ್ವಾ, ಮಾಡಿ ವೇಸ್ಟ್ ಮಾಡೋದು ಯಾಕೆ ಅಂತಂದ್ಬಿಟ್ಟು. ಆಮೇಲೆ ಇನ್ನೊಂದೇನು ಅಂತಂದರೆ, ನಾವು ಅಡುಗೆ ಮನೆಯಲ್ಲಿ ಎಷ್ಟು ಉಳಿತಾಯ ಮಾಡ್ತೀವೋ ಅಷ್ಟೇ ಮನೆ ಬೆಳವಣಿಗೆ ಅನ್ನೋದು ಆಗುತ್ತೆ. ಇದಂತೂ ನಾನು ಖಂಡಿತ ತಿಳ್ಕೊಂಡಿದ್ದೀನಿ. ಹಾಗಾಗಿನೇ ನಾನು ಫುಡ್ ಐಟಮ್ಸ್ ಅಂತೂ ನಾನು ಅಷ್ಟಾಗಿ ವೇಸ್ಟ್ ಮಾಡೋದಕ್ಕೆ ಇಷ್ಟಪಡೋದಿಲ್ಲ.
ನೆಕ್ಸ್ಟ್ ಇವಾಗ ಮನೆ ಒರೆಸಿದ್ದಾದಮೇಲೆ ಟಿಫನ್ ಮಾಡಿ ಆಮೇಲೆ ನಾನು ಸ್ನಾನ ಮಾಡ್ಕೊಂಡು ಬಂದು ಟಿಫನ್ ತಿಂದು ಆಮೇಲೆ ಪಾತ್ರೆಗಳೆಲ್ಲ ವಾಶ್ ಮಾಡಿ ಇಲ್ಲಿ ತರಕಾರಿ ಬುಟ್ಟಿ ಇತ್ತಲ್ವ ಇದರಲ್ಲಿ ನಾನು ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಹಣ್ಣು ಆಲೂಗಡ್ಡೆ ಇದೆಲ್ಲ ಹಾಕ್ತೀನಿ. ಇವತ್ತು ತರಕಾರಿ ಎಲ್ಲ ಖಾಲಿಯಾಗಿತ್ತು ಮತ್ತು ಇನ್ನು ದೇವ್ರ ಪೂಜೆಗೆ ಹೂವು ತೆಂಗಿನಕಾಯಿ ಬಾಳೆಹಣ್ಣೆಲ್ಲ ಬೇಕಾಗಿತ್ತು. ಹಾಗಾಗಿ ಸಂಜೆ ಮೇಲೆ KR ಮಾರ್ಕೆಟ್ಗೆ ಹೋಗಿ ಎಲ್ಲ ತೊಗೊಂಬರೋಣ ಅಂತ ಅಂದ್ಕೊಂಡಿದ್ವಿ. ಹಾಗಾಗಿ ಈ ಒಂದು ಬುಟ್ಟಿಯಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಹಣ್ಣು ಎಲ್ಲ ಆಲ್ಮೋಸ್ಟ್ ಎಲ್ಲ ಖಾಲಿ ಆಗಿತ್ತು, 1-2 ಈ ರೀತಿಯಾಗಿತ್ತು. ಇದನ್ನು ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ರೆ ಮತ್ತೆ ತೊಗೊಂಬಂದು ಇದರಲ್ಲೆಲ್ಲ ಫಿಲ್ ಮಾಡಿ ಇಟ್ಕೊಳ್ಳೋದಕ್ಕೆ ಸರಿ ಹೋಗ್ಬಿಡುತ್ತೆ ಅಂತಂದ್ಬಿಟ್ಟು ಈ ತರಕಾರಿ ಬುಟ್ಟಿಯನ್ನೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಇನ್ನೂ ಫ್ರಿಜ್ನೆಲ್ಲ ಕ್ಲೀನ್ ಮಾಡಬೇಕಾಗಿತ್ತು, ಆದರೆ ಇವತ್ತು ದೇವ್ರ ಸಾಮಾನೆಲ್ಲ ಬೆಳಗಬೇಕಾಗಿತ್ತಲ್ವ, ಹಾಗಾಗಿ ನೆಕ್ಸ್ಟ್ ಯಾವಾಗಲಾದರೂ ಮಾಡಿಕೊಂಡ್ರೆ ಆಯಿತು ಅಂತಂದ್ಬಿಟ್ಟು ಈ ಸದ್ಯಕ್ಕೆ ಈ ಒಂದು ಕೆಲಸನ ಮಾಡ್ಕೊಳ್ತಾ ಇದ್ದೀನಿ. ದೇವ್ರ ಸಾಮಾನೆಲ್ಲ ಬೆಳಗಿದ್ದಾದ್ಮೇಲೆ ಟೈಮ್ ಏನಾದರೂ ಇತ್ತು ಅಂತಂದರೆ ಇವತ್ತೇ ಫ್ರಿಜ್ನೂ ಸಹ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಡೋಣ ಅಂತ ಅಂದ್ಕೊಂಡಿದ್ದೆ, ಆದರೆ ಆಗಲಿಲ್ಲ. ಈ ಕೆಲಸಗಳಲ್ಲೇ ಸರಿ ಹೋಯಿತು. ದೇವ್ರ ಮನೆಯೆಲ್ಲ ಫುಲ್ಲು ಡೀಪ್ ಕ್ಲೀನಿಂಗ್ ಮಾಡಬೇಕಾಗಿತ್ತು, ಹಾಗಾಗಿ ಟೈಮ್ ಆಯಿತು. ಅದಲ್ಲದೆ ಊರಿಂದ ಫೋನ್ ಕಾಲ್ಸ್ ಬೇರೆ ಬರ್ತಾನೆ ಇತ್ತು ಅಮ್ಮ ಮನೆಯಿಂದ. ಯಾವುದೋ ಒಂದು ವಿಚಾರವಾಗಿ ಅವರು ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಬೇಕು ಅಂತಂದ್ಬಿಟ್ಟು ಕೇಳ್ತಾಯಿದ್ರು. ನನ್ನ ತಮ್ಮ ಆದಮೇಲೆ ಮತ್ತು ಅಮ್ಮ ಈ ರೀತಿಯಾಗಿ ಕಾಲ್ ಮಾಡ್ತಾನೆ ಇದ್ದರು. ಹಾಗಾಗಿ ಅವ್ರ ಜೊತೆ ಮಾತಾಡಿಕೊಂಡು ಒಂದು ಸ್ವಲ್ಪ ಲೇಟೇ ಆಗೋಯಿತು. ನಾನು ಬೆಳಗ್ಗೆ ಬೇಗನೆ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಬಿಡೋಣ ಅಂದ್ಕೊಂಡಿದ್ದೆ. ಅಂದರೆ ದೇವ್ರ ಮನೆಯೆಲ್ಲ 1-2 ಗಂಟೆಗೆಲ್ಲ ಕಂಪ್ಲೀಟ್ ಮಾಡ್ಕೊಂಬಿಡೋಣ ಅಂತಂದ್ಬಿಟ್ಟು ಕಳಶನೂ ಸಹ ತೆಗೆದಿಟ್ಬಿಟ್ಟೆ 11 ಗಂಟೆಗೇ. ಆದರೆ ಅವ್ರ ಜೊತೆ ಮಾತಾಡಿಕೊಂಡು ಈ ಮನೆ ಕೆಲಸಗಳ ಜೊತೆ ಮತ್ತು ಈ ದೇವ್ರ ಮನೆ ಡೀಪ್ ಕ್ಲೀನಿಂಗ್ ಕೆಲಸ ಎಲ್ಲ ಕಂಪ್ಲೀಟ್ ಮಾಡೋಷ್ಟರಲ್ಲಿ ಏನಿಲ್ಲ ಅಂದರೆ ಸಂಜೆ 6:15 ಆಗೋಯಿತು ಟೈಮು. ಹಾಗೆ ನಾನು ಇವತ್ತು ಫ್ರಿಜ್ಜನ್ನು ಡೀಪ್ ಕ್ಲೀನ್ ಮಾಡಬೇಕು ಅಂತ ಏನೂ ಪ್ಲ್ಯಾನ್ ಮಾಡ್ಕೊಂಡಿರಲಿಲ್ಲ. ಫ್ರಿಜ್ಜೂ ಸಹ ನೀಟಾಗೇ ಇದೆ, ಶೆಲ್ಫ್ ಲೈನರ್ ಕವರ್ಸ್ ಎಲ್ಲ ಹಾಕಿದ್ದೀನಿ, ಹಾಗಾಗಿ ನೀಟಾಗೇ ಇದೆ. ಯಾವತ್ತಾದರೂ ಡೀಪ್ ಕ್ಲೀನಿಂಗ್ ಮಾಡಿಕೊಂಡ್ರೆ ಆಯಿತು ಅಂತ ಅಂದ್ಕೊಂಡಿದ್ದೆ. ಸುಮ್ಮನೆ ಒಂದು ಸಲ ಒರೆಸ್ಕೊಳ್ಳೋಣ, ಫ್ರಿಜ್ಜೆಲ್ಲ ಖಾಲಿಯಾಗಿದೆ ಅಲ್ವಾ ಅಂತ ಅಂದ್ಕೊಂಡಿದ್ದೆ ಅಷ್ಟೇ. ನೆಕ್ಸ್ಟ್ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಓನರು 25,000 ಕೊಟ್ಟಿದ್ರು TDS ಅಮೌಂಟು ಅಂತ ಹೇಳಿದ್ನಲ್ವ, ಇನ್ನು ಉಳಿದಿರುವಂತಹ 25,000 ಸಹ ಕ್ಲಿಯರ್ ಮಾಡಿಬಿಟ್ರು ಅವರು. ಆ ಒಂದು ಅಮೌಂಟನ್ನೇ ಇಲ್ಲಿ ದೇವ್ರ ಮನೆಯಲ್ಲಿ ಇಟ್ಟಿದ್ವಿ. ನಮಗೆ ಯಾರೇ ಒಂದು 10 ರೂಪಾಯಿ ಕೊಟ್ಟರು ಸಹಿತ ನಾವು ದೇವ್ರ ಮನೆಯಲ್ಲಿ ಇಟ್ಬಿಟ್ಟು ಆಮೇಲೆ ನಾವು ಕ್ಯಾಶ್ ಬಾಕ್ಸಲ್ಲಿ ಇಡುವಂಥದ್ದು. ನಾವು ಡೈರೆಕ್ಟಾಗಿ ತೊಗೊಂಡೋಗಿ ಕ್ಯಾಶ್ ಬಾಕ್ಸಲ್ಲಿ ಯಾವತ್ತೂ ಅಷ್ಟೇ ಅಮೌಂಟನ್ನು ಇಡೋದಿಲ್ಲ. ಮೊದಲಿಗೆ ದೇವ್ರ ಮನೆಯಲ್ಲಿ ಇಟ್ಟು ಅಲ್ಲಿ ಒಂದು ನೈಟು ಇಲ್ಲ ಒಂದು ಸ್ವಲ್ಪ ಹೊತ್ತಾದರೂ ಬಿಟ್ಟು ಆಮೇಲೆ ನಾವು ಕ್ಯಾಶ್ ಬಾಕ್ಸಲ್ಲಿ ಇಡ್ತೀವಿ. ನೆಕ್ಸ್ಟ್ ಇವಾಗ ದೇವ್ರ ಮನೆಯಲ್ಲಿ ದೇವ್ರ ಸಾಮಾನುಗಳನ್ನೆಲ್ಲ ತೆಗ್ದಿದ್ದಾದಮೇಲೆ ಆಮೇಲೆ ಅಲ್ಲಿ ಪಾರ್ಟೇಷನ್ ಹತ್ರ ಕಾಮಧೇನು ಹಸು, ಆಮೇಲೆ ಒಂದು ಹಿತ್ತಾಳೆ ಬೋಲಲ್ಲಿ ಹೂಗಳನ್ನು ಹಾಕಿರ್ತೀನಲ್ವ ಅದು, ಮತ್ತು ದೇವ್ರ ಮಂಟಪದಲ್ಲಿ ಒಂದು ಪೂಜೆಗೆಲ್ಲ ಯೂಸ್ ಮಾಡುವಂತಹ ಪ್ಲೇಟ್ಸು ಎಲ್ಲನೂ ನಾನು ಒಂದೇ ಸಲ ಎಲ್ಲ ತೆಗೆದಿಟ್ಕೊಂಡ್ಬಿಡ್ತೀನಿ, ಯಾವ್ಯಾವ ದೇವ್ರ ಸಾಮಾನುಗಳನ್ನು ಕ್ಲೀನ್ ಮಾಡಿ ಇಟ್ಕೊಳ್ಬೇಕು ಅಂತಂದ್ಬಿಟ್ಟು. ಇಲ್ಲ ಅಂತಂದರೆ ಮರ್ತೋಗ್ಬಿಡ್ತೀನಲ್ವ, ಹಾಗಾಗಿ ಎಲ್ಲ ಒಂದೇ ಸಲ ತೆಗೆದಿಟ್ಕೊಂಡು ಇವಾಗೆಲ್ಲ ವಾಶ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಈಗ ನನಗೆ ಕೆಲವರು ಬರ್ತ್ಡೇ ವಿಶಸ್ಸು ಮತ್ತು ಆ್ಯನಿವರ್ಸರಿ ವಿಶಸ್ಸನ್ನು ಮಾಡೋದಕ್ಕೆ ಹೇಳಿದ್ದಾರೆ. ಅವ್ರಿಗೆ ವಿಶ್ ಮಾಡಿ ಆಮೇಲೆ ನಾನು ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಸತೀಶ್ ಅನ್ನೋ ಒಂದು ಅಕೌಂಟಿಂದ ಕಮೆಂಟ್ ಮಾಡಿದ್ದಾರೆ, June 5th ನನ್ನ ಬರ್ತ್ಡೇ ಇದೆ, ವಿಶ್ ಮಾಡಿ ಮಂಜು ಅಂತಂದ್ಬಿಟ್ಟು. ನಾನು ಅವ್ರಿಗೆ ನಿಮ್ಮ ನೇಮ್ ಹೇಳಿ ಅಂತಂದ್ಬಿಟ್ಟು ರಿಪ್ಲೈ ಕೊಟ್ಟೆ, ಆದರೆ ಅವರು ಆ ಕಡೆಯಿಂದ ಏನೂ ರಿಪ್ಲೈ ಕೊಡಲಿಲ್ಲ. ಹಾಗಾಗಿ ನಾನು ಹಾಗೆ ವಿಶ್ ಮಾಡ್ತಾಯಿದ್ದೀನಿ. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಆ ದೇವರು ನಿಮಗೆ ಒಳ್ಳೆ ಆರೋಗ್ಯ ಆಯುಷು ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿಪ್ಪ. ನೆಕ್ಸ್ಟು ಶಾಲಿನಿ ಮುನಿಕೃಷ್ಣ ಅನ್ನೋರು ಕಮೆಂಟ್ ಮಾಡಿದ್ದಾರೆ, June 3 ನಮ್ಮದು 15 years ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ, ವಿಶ್ ಮಾಡಿ ಮಂಜು ಅಂತಂದ್ಬಿಟ್ಟು. ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಬೋತ್ ಆಫ್ ಯು. ಆ ದೇವರು ನಿಮ್ಮಿಬ್ಬರಿಗೂ ಒಳ್ಳೆ ಆರೋಗ್ಯ ಆಯುಷು ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ, ಶಾಲಿನಿ ಮುನಿಕೃಷ್ಣ ಅಣ್ಣ ಅವರೇ. ನೆಕ್ಸ್ಟು ಶಿಲ್ಪಾ ರೆಡ್ಡಿ ಅನ್ನೋರು ಕಮೆಂಟ್ ಮಾಡಿದ್ದಾರೆ, June 4 ನನ್ನ ಮಗಳ ಬರ್ತ್ಡೇ ಇದೆ, ವಿಶ್ ಮಾಡಿ ಅಕ್ಕ ಅಂತಂದ್ಬಿಟ್ಟು. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ತೇಜಸ್ಮಿತಾ ಪುಟ್ಟ. ಆ ದೇವರು ನಿಮಗೆ ಒಳ್ಳೆ ಆರೋಗ್ಯ ಆಯುಷು ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಕಂದ. ನೆಕ್ಸ್ಟ್ ಇವಾಗ ದೇವ್ರ ಸಾಮಾನುಗಳನ್ನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾದಮೇಲೆ ಡಿಮಾರ್ಟಿಂದ ನಾನೊಂದು ಸ್ವಲ್ಪ ಗ್ರಾಸರಿಯನ್ನು ಬುಕ್ ಮಾಡಿದ್ದೆ. ಅವರೆಲ್ಲ ತೊಗೊಂಬಂದು ಇಲ್ಲಿ ಕೊಟ್ಟೋಗಿದ್ರು. ಇವಾಗ ಈ ಗ್ರಾಸರಿಯನ್ನೆಲ್ಲ ಬುಟ್ಟಿಯೊಳಗೆ ಇಟ್ಕೊಂಡು ಆಮೇಲೆ ಇದನ್ನು ಟಾಲಿ ಯೂನಿಟಲ್ಲಿ ಜೋಡಿಸ್ಕೊಂಡ್ರೆ ಆಯಿತು ಅಂತಂದ್ಬಿಟ್ಟು ಈ ಒಂದು ಬುಟ್ಟಿಯನ್ನು ಇಟ್ಕೊಂಡಿರ್ತೀನಿ. ಏನೇ ಗ್ರಾಸರಿ ತರಿಸಿದ್ರು ಸಹಿತ ಅವರು ಇಲ್ಲಿ ಡೋರ್ ಹತ್ರ ಹಾಕ್ಬಿಟ್ಟು ಹೋಗ್ತಾರೆ, ಹಾಗಾಗಿ ಈ ಒಂದು ಬುಟ್ಟಿಯನ್ನು ಇಟ್ಕೊಂಡಿರ್ತೀನಿ. ಹಾಗೆ ನನಗೆ
ಒಬ್ಬರು ಕಮೆಂಟ್ ಮಾಡಿದರು, ಡಿಮಾರ್ಟಲ್ಲಿ ನೀವು ಯಾವ ರೀತಿಯಾಗಿ ಬುಕ್ ಮಾಡ್ತೀರಾ ಅಂತಂದ್ಬಿಟ್ಟು ಒಂದ್ಸಲ ವಿಡಿಯೋದಲ್ಲಿ ತೋರಿಸಿ ಅಂತಂದ್ಬಿಟ್ಟು. ನೀವು ಅಮೆಝಾನು, ಫ್ಲಿಪ್ಕಾರ್ಟು, ಮಿಂತ್ರಾ, ಮೀಶೋ ಇವುಗಳಲ್ಲಿ ಎಲ್ಲ ಯಾವ ರೀತಿಯಾಗಿ ಬುಕ್ ಮಾಡ್ತೀರೋ ಅದೇ ರೀತಿಯಾಗಿ ಡಿಮಾರ್ಟಲ್ಲಿ ಗ್ರಾಸರಿಯನ್ನು ಬುಕ್ ಮಾಡೋದು. ಇವಾಗಂತೂ ಕಾಸ್ಟ್ಲಿ ದುನಿಯಾ ಆಗೋಗಿದೆ. ಇವಾಗ ಒಂದಿಬ್ಬರಿಗೇನೆ ಮನೆಗೆ ರೇಷನ್ ತರಿಸ್ಕೊಳ್ಬೇಕು ಅಂತಂದರೆ ಒಂದು 10,000 ಇರಲೇಬೇಕು ಅಂತ ಅಂದ್ಕೊಳ್ತೀನಿ. ನಾನು ಎಕ್ಸಾಕ್ಟಾಗಿ ಕೌಂಟ್ ಮಾಡಿಲ್ಲ, 10,000 ಬೇಕು ಅಂತ ಅಂದ್ಕೊತಾ ಇದ್ದೀನಿ. ನೆಕ್ಸ್ಟ್ ಯಾವಾಗಲಾದರೂ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ನಮಗೆ ಮಂತ್ಲಿ ಗ್ರಾಸರಿಗೆ ಎಷ್ಟು ಅಮೌಂಟ್ ಆಗುತ್ತೆ ಅಂತಂದ್ಬಿಟ್ಟು. ಆದಷ್ಟು ನಾನು ಒಂದು 10,000 ಒಳಗಡೆ ಬಿಲ್ ಮಾಡೋದಕ್ಕೆ ನೋಡ್ತಾ ಇರ್ತೀನಿ. ಅಂದರೆ ಈ 10,000ಅಲ್ಲಿ ಏನೇನಿರುತ್ತೆ ಅಂತಂದರೆ ಮನೆಗೆ ಈ ರೀತಿಯಾಗಿ ಗ್ರಾಸರಿ ಆಗಿರ್ಬೋದು, ಮತ್ತು ತರಕಾರಿ ಆಗಿರ್ಬೋದು, ಮತ್ತು ಪೆಟ್ರೋಲ್ ಆಗಿರ್ಬೋದು, ಮತ್ತು ಹಾಲು ಆಗಿರ್ಬೋದು, ದೇವ್ರ ಪೂಜೆಗೆ ಹೂಗಳಾಗಿರ್ಬೋದು, ಇದೆಲ್ಲನೂ 10,000 ಒಳಗಡೆ ಆಗೋದಕ್ಕೆ ನೋಡ್ತಾ ಇರ್ತೀನಿ. ನೆಕ್ಸ್ಟ್ ಇವಾಗ ಆ ಗ್ರಾಸರಿ ಬುಟ್ಟಿಯನ್ನು ತೊಗೊಂಡೋಗಿ ರೂಮಲ್ಲಿ ಇಟ್ಟು ಬಂದು ಇವಾಗ ನಾನು ದೇವ್ರ ಮನೆಯನ್ನು ಡೀಪ್ ಕ್ಲೀನಿಂಗ್ ಮಾಡ್ತಾ ಇದ್ದೀನಿ. ನಾನು ದೇವ್ರ ಮನೆಯನ್ನು ಡೀಪ್ ಕ್ಲೀನಿಂಗ್ ಮಾಡೋದು ಅಂತಂದರೆ ಮಂತ್ಲಿ ಒನ್ಸೇ ಮಾಡ್ತೀನಿ. ಮೊದಲೆಲ್ಲ ದೇವ್ರ ಮಂಟಪ ಇಟ್ಕೊಂಡಿದ್ನಲ್ವ, ಆವಾಗೆಲ್ಲ ನಾನು ವೀಕ್ಲಿ ಒನ್ಸ್ ಮಾಡ್ತಾ ಇದ್ದೆ, ಇಲ್ಲ ಅಂತಂದರೆ 15 ಡೇಸ್ಗೆ ಒಂದ್ಸಲ ಮಾಡ್ತಾ ಇದ್ದೆ. ಇವಾಗ ಮಂತ್ಲಿ ಒಂದ್ಸಲ ಮಾಡ್ತೀನಿ. ಸುತ್ತು ಎಲ್ಲ ಕಂಪ್ಲೀಟಾಗಿ ಡೀಪ್ ಕ್ಲೀನಿಂಗ್ ಮಾಡ್ತೀನಿ. ಇನ್ನು ಕೊನೆಯದಾಗಿ ಅನಿತಾ ತಿಪ್ಪೇಶ್ ಅನ್ನೋರು ಕಮೆಂಟ್ ಮಾಡಿದ್ದಾರೆ, ಜೂನ್ 5ಗೆ ನನ್ನ ಬರ್ತ್ಡೇ ಇದೆ, ವಿಶ್ ಮಾಡಿ ಅಂತಂದ್ಬಿಟ್ಟು. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಗ್ತಾಳೆ. ಆ ದೇವರು ನಿಮಗೆ ಒಳ್ಳೆ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಮಾ. ನೆಕ್ಸ್ಟ್ ಇವಾಗ ದೇವ್ರ ಮನೆ ಒಳಗಡೆ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಇಲ್ಲಿ ದೇವ್ರ ಮನೆ ಹೊರಗಡೆ ಆ ಕಡೆ ಈ ಕಡೆ ಎಲ್ಲ ಸುತ್ತಲೂ ಕ್ಲೀನ್ ಮಾಡಿದ್ದಾಯಿತು. ಇವಾಗ ದೇವ್ರ ಮನೆ ಮೇಲ್ಗಡೆ ಇಲ್ಲಿ ಗಜಲಕ್ಷ್ಮಿ ಅಮ್ಮನವ್ರು ಇರ್ತಾರೆ. ಈ ಅಮ್ಮನವ್ರಿಗೂ ಸಹಿತ ನಾನು ಗಂಧ ಕುಂಕುಮ ಎಲ್ಲ ಇಟ್ಟಿರ್ತೀನಿ. ಗಂಧ ಕುಂಕುಮ ಎಲ್ಲ ಒರೆಸ್ಕೊಂಡು ಇಲ್ಲೂ ಅಷ್ಟೇ ಕ್ಲೀನ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಇವಾಗ ದೇವ್ರ ಮನೆಯೆಲ್ಲ ಫುಲ್ಲು ಡೀಪ್ ಕ್ಲೀನಿಂಗ್ ಮಾಡೋ ಅಷ್ಟರಲ್ಲಿ 1:30 ಆಗೋಗಿತ್ತು. ಆಮೇಲೆ ನಾನು ಅಡುಗೆ ಮಾಡಿ ಮತ್ತು ಊಟ ತಿಂದು ಪಾತ್ರೆಗಳೆಲ್ಲ ವಾಶ್ ಮಾಡೋ ಅಷ್ಟರಲ್ಲಿ ಮತ್ತು ಫೋನ್ ಕಾಲ್ಸ್ ಎಲ್ಲ ಬರ್ತಾ ಇತ್ತು. ನಮ್ಮಮ್ಮ ಕಾಲ್ ಮಾಡ್ತಾಯಿದ್ರು, ನಮ್ಮಪ್ಪ ಕಾಲ್ ಮಾಡ್ತಾಯಿದ್ರು, ಅದಾದಮೇಲೆ ನನ್ನ ತಮ್ಮನೂ ಕಾಲ್ ಮಾಡ್ತಾಯಿದ್ದ, ನಮ್ಮ ಅಣ್ಣನ ಮಗ. ಈ ರೀತಿಯಾಗಿ ಯಾವುದೋ ಒಂದು ಜಾಬನ ವಿಚಾರಕ್ಕೋಸ್ಕರ ಅವರು ಕೇಳೋದಕ್ಕೋಸ್ಕರ ಕಾಲ್ ಮಾಡ್ತಾನೆ ಇದ್ದರು. ಅವ್ರ ಜೊತೆ ಮಾತಾಡಿಕೊಂಡು ನನ್ನ ಕೆಲಸಗಳು ಮಾಡೋ ಅಷ್ಟರಲ್ಲಿ ಲೇಟ್ ಆಗಿಬಿಡ್ತು. ಇನ್ನು ಕಿವಿಯಲ್ಲಿ ಇಟ್ಕೊಂಡು ಕೆಲಸಗಳನ್ನು ಮಾಡೋಣ ಅಂತಂದರೆ ನನಗೆ ಕಿವಿ ನೋವು ಬಂದ್ಬಿಡುತ್ತೆ ಈ ಕಡೆ ಒಂದೇ ಕಡೆ ವಾಲ್ಸ್ಕೊಂಡು ಮಾತಾಡೋದಕ್ಕೆ. ಹಾಗಾಗಿ ನಾನು ಯಾರಾದರೂ ಕಾಲ್ ಮಾಡಿದ್ದಾರೆ ಅಂತಂದರೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿಬಿಟ್ಟು ಆಮೇಲೆ ಕೆಲಸಗಳನ್ನು ಮಾಡ್ಕೊಳ್ತೀನಿ. ಇವಾಗ ಎಲ್ಲ ಕೆಲಸ ಕಂಪ್ಲೀಟ್ ಆಗೋಷ್ಟರಲ್ಲಿ 4 ಗಂಟೆ ಆಯಿತು. ಇವತ್ತು ಬೇರೇನು ಕೆಲಸ ಇರಲಿಲ್ಲ. ದೇವ್ರ ಮನೆ ಡೀಪ್ ಕ್ಲೀನಿಂಗ್ ಮಾಡಿಕೊಂಡು ದೇವ್ರ ಸಾಮಾನುಗಳನ್ನೆಲ್ಲ ಜೋಡಿಸಿಟ್ಕೊಳ್ಳೋದಷ್ಟೇ. ಹಾಗಾಗಿನೇ ಪರವಾಗಿಲ್ಲ ಬಿಡು ಅಂತ ಅಂದ್ಕೊಂಡಿದ್ದೆ. ಟಾಯ್ಲೆಟ್ ಎಲ್ಲ ಡೀಪ್ ಕ್ಲೀನಿಂಗ್ ಮಾಡ್ಕೊಂಡಿದ್ದೆ. ಅದಾದಮೇಲೆ ಡೋರ್ ಮ್ಯಾಟ್ಸ್ನೆಲ್ಲ ವಾಶ್ ಮಾಡಿ ಒಣಗಾಕಿದ್ದೆ, ಮತ್ತು ಕಿಚನ್ ಟವಲ್ಸ್ನೂ ಅಷ್ಟೇ ವಾಶ್ ಮಾಡಿ ಒಣಗಾಕಿದ್ದೆ. ಮನೆಯೆಲ್ಲ ಒರೆಸ್ಕೊಂಡಿದ್ದೆ. ಆಮೇಲೆ ಹ್ಯಾಂಡ್ ವಾಶ್ ಮಾಡೋ ಬಟ್ಟೆಗಳನ್ನೆಲ್ಲ ಹ್ಯಾಂಡ್ ವಾಶ್ ಮಾಡಿ ಒಣಗಾಕಿ ಅವನ್ನೆಲ್ಲ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೆ. ಇದೊಂದು ಕೆಲಸ ಒಂದು ಬಾಕಿ ಇತ್ತು. ಹಾಗಾಗಿ ಇವತ್ತೊಂದು ಸ್ವಲ್ಪ ಲೇಟ್ ಆಯಿತು. ನೆಕ್ಸ್ಟ್ ಇವಾಗ ನನ್ನ ಹಸ್ಬೆಂಡ್ ಅರ್ಜೆಂಟ್ ಮಾಡ್ತಾಯಿದ್ರು, ಲೇಟ್ ಆಗುತ್ತೆ ಬಾ ಹೋಗಿ ತೊಗೊಂಬಂದ್ಬಿಡೋಣ KR ಪುರಮಲ್ಲೆಲ್ಲ ತರಕಾರಿ ಮತ್ತು ಹೂಗಳನ್ನೆಲ್ಲ, ಇಲ್ಲ ಅಂತಂದರೆ ಟ್ರಾಫಿಕ್ ಜಾಮ್ ಆಗಿಬಿಡುತ್ತೆ ಅಂತಂದರು. ಆಮೇಲೆ ನಾವು ಸಂಜೆ 4:45 ಮನೆ ಬಿಟ್ವಿ. ಅಲ್ಲಿ KR ಪುರಂ ಮಾರ್ಕೆಟಲ್ಲಿ ತರಕಾರಿಗಳು, ಸೊಪ್ಪುಗಳು, ಆಮೇಲೆ ಪೂಜೆಗೆ ಬೇಕಾಗಿರುವಂತಹ ಹೂವು, ಆಮೇಲೆ ತೆಂಗಿನಕಾಯಿ, ವೀಳ್ಯದೆಲೆ, ಬಾಳೆಹಣ್ಣು ಎಲ್ಲ ತೊಗೊಂಬರೋಷ್ಟರಲ್ಲಿ ಸಂಜೆ 6 ಗಂಟೆ ಆಗಿತ್ತು. ಆಮೇಲೆ ಬಂದು ನಾನು ದೇವ್ರ ಫೋಟೋಸ್ಗೆಲ್ಲ ಗಂಧ ಕುಂಕುಮ ಇಟ್ಟು ಜೋಡಿಸ್ಕೊಂಡಿದ್ದಾದಮೇಲೆ ಇವಾಗ ಮಾರ್ಕೆಟಿಂದ ತೊಗೊಂಬಂದಿರುವಂತಹ ತರಕಾರಿ, ಹೂಗಳನ್ನ ಎಲ್ಲ ಜೋಡಿಸಿಟ್ಕೊಳ್ತಾ ಇದ್ದೀನಿ. ತರಕಾರಿಗಳಂತೂ ತುಂಬಾ ರೇಟಾಗಿ ಹೋಗಿದೆ ಅಲ್ವಾ. ಹೂಗಳಂತೂ ಕೇಳೋ
ಹೇಳೋದೇ ಬೇಡ, ಅಷ್ಟೊಂದು ಕಾಸ್ಟ್ಲಿ ಆಗೋಗಿದೆ. ಒಂದು ಅರ್ಧ kg ರೋಸ್ ಹೂವು ಮತ್ತು ಒಂದು ಅರ್ಧ kg ಸೇವಂತಿಗೆ ಹೂವು, ಒಂದು ಮೊಳ ಮಲ್ಲಿಗೆ ಹೂವು ಇಷ್ಟು ತಗೊಂಡಿದ್ದಕ್ಕೆ ನನಗೆ 250 ರೂಪಾಯಿ ಆಯಿತು. ಇವಾಗಂತೂ ಹೆಂಗಾಗೋಗಿದೆ ಅಂತಂದರೆ, ನಾವು ಡೈಲಿ ಎಕ್ಸ್ಪೆನ್ಸಸ್ ಅಂತ ಇಟ್ಕೊತೀವಲ್ವ, ಪೆಟ್ರೋಲ್ ಆಗಿರ್ಬೋದು ಮತ್ತು ಬಸ್ ಚಾರ್ಜ್ಗಳಂತ ಆಗಿರ್ಬೋದು ಮತ್ತು ಡೈಲಿ ಹಾಲು ಮೊಸರು ತೊಗೊಂಬರೋದಾಗಿರ್ಬೋದು, ಇದೆಲ್ಲ ಡೈಲಿ ಎಕ್ಸ್ಪೆನ್ಸಸ್ ಅಂತ ಇಟ್ಕೊತೀವಲ್ವ. ಅದ್ರ ಜೊತೆಗೆ ಹೂಗಳನ್ನೂ ಸೇರಿಸ್ಕೊಳ್ಬೇಕಾಗುತ್ತೆ. ನಾವು ಡೈಲಿ ಪೂಜೆ ಮಾಡಬೇಕು ಅಂತಂದರೆ ಹೂಗಳನ್ನು ತೊಗೊಂಬರ್ಬೇಕಾಗುತ್ತೆ. ನಮಗೆ ಮಂತ್ಗೆ ಹೂಗಳಿಗೆ ಎಷ್ಟು ಖರ್ಚಾಗುತ್ತೆ ಅಂತಂದರೆ, ಏನಿಲ್ಲ ಅಂತಂದರೂ ಒಂದು 500 ರುಪೀಸ್ ಖರ್ಚಾಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ತರಕಾರಿಗಳು ಎಷ್ಟೇ ರೇಟ್ ಆಗಿದ್ರೂ ತಗೊಳ್ಳೇಬೇಕಲ್ವ, ಹೂಗಳು ಅಷ್ಟೇ ಎಷ್ಟೇ ರೇಟ್ ಆಗಿದ್ರೂ ನಾವು ತಗೊಳ್ಳೇಬೇಕು, ಬಳಸಲೇಬೇಕಾಗುತ್ತಲ್ವ. ಇದೆಲ್ಲ ಡೈಲಿ ಎಕ್ಸ್ಪೆನ್ಸಸ್ ಆಗಿರೋದ್ರಿಂದ ನಾವೇನು ಮಾಡೋದಕ್ಕೇ ಆಗೋದಿಲ್ಲ. ಆ ವಸ್ತುಗಳನ್ನೆಲ್ಲ ತಗೊಳ್ಳೇಬೇಕು. ಆದಷ್ಟು ನಾನು ನೋಡ್ಕೊಂಡು ತಗೊಳ್ತಾ ಇರ್ತೀನಿ. ಇವಾಗ ಬೆಳ್ಳುಳ್ಳಿ ನಮಗೆ ಬೇಕೇ ಬೇಕಾಗುತ್ತೆ. ಅದು 1/4 kg 80 ರೂಪಾಯಿ ಆದರೂ ಆಗಿರ್ಬೋದು, 100 ರೂಪಾಯಿ ಆದರೂ ಆಗಿರ್ಬೋದು, ತಗೊಳ್ಳೇಬೇಕಾಗುತ್ತೆ. ಮತ್ತು ಕೊತ್ತಂಬರಿ ಸೊಪ್ಪು ಅಷ್ಟೇ, ಅದು ಒಂದು ಕಟ್ಟಿಗೆ 60 ರೂಪಾಯಿನೂ ತೊಗೊಂಡ್ರು. ಅದನ್ನು ತೊಗೊಂಡ್ರೇ ಅಲ್ವಾ ಸಾಂಬಾರುಗಳಿಗೆ ಹಾಕಿದ್ರೆ ಒಂದು ಸ್ವಲ್ಪ ಟೇಸ್ಟಿಯಾಗಿರುತ್ತೆ ಅಂತಂದ್ಬಿಟ್ಟು ತಗೊಳ್ತೀನಿ. ಇನ್ನು ಬೀನ್ಸ್ ಬಂದು kg 150 ರೂಪಾಯಿ ಅಂತ ಹೇಳಿದ್ರು. ಆ ಒಂದು ತರಕಾರಿಯನ್ನು ತಗೊಂಡ್ರೂ ಆಗುತ್ತೆ, ತಗೊಳ್ಳದೆ ಇದ್ರೂ ಆಗುತ್ತೆ ಅಲ್ವಾ. ಆ ಥರ ತರಕಾರಿಗಳನ್ನು ನಾನು ಆದಷ್ಟು ಅವಾಯ್ಡ್ ಮಾಡಿ ಈ ರೀತಿಯಾಗಿ ನೋಡಿಕೊಂಡು ತರಕಾರಿಗಳನ್ನು ತೊಗೊಂಡು ಬರ್ತಾ ಇರ್ತೀನಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ, ಮೋಟಿವೇಶನ್ ಅನಿಸಿದರೆ, ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ and subscribe to my channel. Thank you for watching my video. Have a nice day. Bye bye.